ಪ್ರೇತಾರಾಧನೆ ಅಂದ್ರೆ ಯಾಕೆ? ಪ್ರೇತಾರಾಧನೆ ಅಂದ್ರೆ ಎಲ್ಲಿ ಅಂತ ಹೇಳಿದ್ರೆ ಗೊತ್ತಿಲ್ಲ. ಅದು ಮಕ್ಕಳ ಕಟ್ಟಲ್ಲಿ ಬಂದಿದ್ದ, ಅಲಿಯ ಕಟ್ಟಲ್ಲಿ ಬಂದಿದ್ದ, ಗ್ರಾಮ ಸಂಬಂಧಿ ಬಂತ ಗೊತ್ತಿಲ್ಲ. ನಮ್ಮ ಅಲಿಯ ಕಟ್ಟಿನಲ್ಲಿ ದೈವಗಳು ಮಿಟ್ಟು ಮಿಟ್ಟು ಪ್ರೇತಗಳು ಅಂತ ಇದೆ. ನಮ್ಮ ಈ ಅಲಿಯ ಕಟ್ಟಿನಲ್ಲಿ ದೈವಗಳು ಹೇಳಿದ್ರೆ ಒಂಜಿ ಮಿಟ್ಟು ಮಿಟ್ಟು ಅಂತ ಹೇಳುವಂತ. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರೇತಗಳಿಗೆ ನಮ್ಮಲ್ಲಿ ಆರಾಧನೆ ಜಾಸ್ತಿ, ಪ್ರಾರ್ಥನೆ ಜಾಸ್ತಿ, ಎಲ್ಲವೂ ಜಾಸ್ತಿ ಇದೆ. ಪ್ರೇತಾರಾಧನೆ 16ಕ್ಕೆ ಸೇರಿಸಿ 16ರೊಟ್ಟಿಗೆ ಸೇರುವಂತ ಪ್ರೇತಾರಾಧನೆ. ಪ್ರೇತಾರಾಧನೆಗೆ ಮಹತ್ವ ಯಾಕಂತ ಹೇಳಿದ್ರೆ ಇಲ್ಲಿ 2 ತರದ ದೈವಗಳು ಇಲ್ಲಿ ಆರಂಭವಾಗಿ ಒಂದರ ಈಗ ಬಾಣಬಳತನದ ಭೂಮಿ ಮುಂಡಾಯರನೆ ಮುಟ್ಟ, ಸೂರ್ಯಚಂದ್ರಾವರ ಮುಟ್ಟ ಅಂತ ಹೇಳಿದ್ರೆ ಈಗ ಜುಮಾದಿ, ಮಲರಾಯ, ಕೊಡಮಂದಾಯ, ಜಾರದ ಇಂಥ ನಿಮಗೆ ಪಂಜುರ್ಲಿ ಇಂಥ ಬೇರೆ ಬೇರೆ ದೈವಗಳು ಬೆಮ್ಮೆರ ಜೊತೆಯಲ್ಲಿ ಬೆಮ್ಮೆರ ಸಿಟ್ಟಿಯ ಜೊತೆಗೆ ಬೆಮ್ಮೆರ ಜೊತೆ ಬಂದದ್ದು. ಅದಕ್ಕಾಗಿ ಎಲ್ಲಾ ಕಡೆಗಳಲ್ಲಿಯೂ ಈಗ ನೇಮ ಆಗ್ಬೇಕಿದ್ರೆ ಬೆಮ್ಮೆರ ಒಂದು ಬಲಿಯನ್ನು ಎಲ್ಲಿಯೂ ಇಡ್ತಾರೆ ನೋಡಿ. ಎಲ್ಲಿಯೂ ಬೆಮ್ಮೆರ ಸುತ್ತ ಇರಬೇಕು. ಒಂದು 3 ಕಾಲಿನ ಇದರೊಳಗಡೆ ಒಂದು ಬಲಿ ಇದೆ. ಬಲಿಯ ಒಳಗೆ ಅನ್ನದ ಮುದ್ರೆ ಇದೆ. ಮುದ್ರದ ಒಳಗೆ ಒಂದು ಬಲಿಕುತ್ತು ಇದೆ. ಆ ಬಲಿಕುತ್ತಿನೊಳಗೆ ನೆಯ್ಯಿ, ಬೇರೆ 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 ಪುರ್ಪಗಳನ್ನು ಇಡ್ತೇವೆ. ಕೆಳಗೆ ಒಂದು ಮಂಡಲ ಹಾಕ್ತೇವೆ ಸೇಡಿದ್ದು, ಅದರಲ್ಲಿ ಒಂದು ಎಳೆ ಹಾಕ್ತೇವೆ. ಅದರ ಮೇಲೆ ಭತ್ತ, ಅದರ ಮೇಲೆ ಹಾಕ್ತೀವಿ ಒಂದು ತೆಂಗಿನಕಾಯಿ ಇಟ್ಟು ಅದನ್ನು ಬೆಮ್ಮೆರ ಸುತ್ತೆ ಅಂತ ಹೇಳಿದ್ರೆ ಬೆಮ್ಮೆರ ಸುತ್ತೆ ಮಾಡಿ ಬಾಲೋಡಿ ಕಟ್ಟಿದೆ. ಅದು ಬೆಮ್ಮೆರ ಜೊತೆ ಬಂದದ್ದು. ಅದರಿಗೆ ಈಗ ಪಂಜುರ್ಲಿ ಅಪ್ಪ ಅಮ್ಮ ಹೇಳಿದ್ರೆ ಗೊತ್ತಿಲ್ಲ ನಿಮಗೆ, ಎಲ್ಲರಿಗೂ ತಂದೆ ತಾಯಿ ಯಾರಂತೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಒಂದು ಶಕ್ತಿಯೇ ಬಂದದ್ದು. ಇನ್ನೊಂದು ಶಕ್ತಿಯನ್ನು ನಾವು ಆರಾಧನೆ ಮಾಡ್ತೇವೆ. ಉದಾಹರಣೆಗೆ ಕಾಣದ ಕಡದಿರಿ, ಮತ್ತೆ ಕಲ್ಲ ಮುದ್ದೇರಿ, ಕೋಟಿ ಚೆನ್ನೆಯರು, ಕಲ್ಲುಟ್ಟಿ, ಕಲ್ಕುಡ, ಇಂಥ ಶಕ್ತಿಗಳಿದೆ. ಉದಾಹರಣೆಗೆ ಇವತ್ತಿಗೂ ಆ ಪ್ರೇತಾರಾಧನೆಯ ಮಹತ್ವ ಬಂದದ್ದೇ ನಮಗೆ ಕಲ್ಲುಟ್ಟಿಯಿಂದ. ಅಂದ್ರೆ ಇಲ್ಲಿ ಆ ಕಡೆ ಹೊತ್ತ ಅಂತ ಕರೀತಾರೆ, ನಾವು ಕರೀತೇವೆ. ಯಾಕಂತ ಹೇಳಿದ್ರೆ ಆ ಕಾರ್ಕಾಲದ ಅರಸನ ಹಿಂಸೆ ತಾಳಲಾರದಿ ಕೈಕಾಲನ್ನು ಕಲ್ಕೊಂಡಂತ ಆ ಕಾಲಮ್ಮ ವೇರೂರಿನ ಮಾಲಿಂಗೇಶ್ವರ ದೇವರ ಅಂಗನಕ್ಕೆ ಬಿದ್ದು ಪ್ರಾಣತ್ಯಾಗ ಮಾಡಿ ಆತ್ಮಹತ್ಯೆ ಮಾಡಿದ ನಂತರ ಅದರಿಂದ ಉದ್ಭವವಾದಂತಹ ಆತ್ಮವೇ ಕಾರ್ಕಳ ಇಡೀ ಭೈರವರತನ್ನು ಸುಡುವುದು ಗರಮಾಡಿ ಇವತ್ತಿಗೂ ನಮ್ಮ ಮನೆಯಲ್ಲಿರುವಂತ ಅದು ಒಂದು ದಿವ್ಯ ಆತ್ಮ ಆರಾಧನೆ ಮಾಡಿ ಪಂಜುರ್ಲಿ ಇರುತ್ತೆ. ಪ್ರಧಾನವಾಗಿರುವಂತದ್ದು ಪಂಜುರ್ಲಿ. ಈಗ ನಾನು ಮೊನ್ನೆ ಅಲ್ಲಿಯೂ ನಾನು ಪಂಜುರ್ಲಿಯನ್ನು ಎಲ್ಲಿಯೂ ಮಾತಾಡಲಿಲ್ಲ, ಹೆಸರಿನ ಬಗ್ಗೆ ತಕರಾರಿದ್ದದ್ದು. ಯಾಕಂತ ಹೇಳಿದ್ರೆ ನಮ್ಮ ಗುರು, ಈಗ ನೀವು ಹೋದಲ್ಲೆಲ್ಲ ಗುರು ಕೈ ಕೊಡ್ಪಣೆ, ದೈವಾನುಕೂಲ ಇಲ್ಲ, ದೈವಾಧೀನರಾದ್ರು, ಇದೆಲ್ಲ ಪಂಜುರ್ಲಿಗೆ ಸಂಬಂಧಪಟ್ಟ. ಈ 14ಕ್ಕೆ ಸೇರಿಸುವುದಿಲ್ಲ, ಪಂಜುರ್ಲಿಗೆ ಕೊಡುವಂಥದ್ದು ಸೇರುವಂಥದ್ದು. ಹಾಗಾಗಿ ನಮ್ಮ ಅಲಿಯ ಕಟ್ಟಿನ ನಿಯಮದ ಪ್ರಕಾರ ಪ್ರೇತಾರಾಧನೆ, ಪ್ರೇತವು ನಮ್ಮಲ್ಲಿ ಇದ್ದೇ ಇದೆ. ಮಕ್ಕಳ ಕಟ್ಟಿನಲ್ಲಿ ಅದನ್ನು ಮೋಕ್ಷ ಕೊಡ್ತಾರೆ. ಅಲ್ಲಿ ನಿಮಗೆ ವರ್ಷಕ್ಕೊಮ್ಮೆ ಶಾರದ ಮಾತ್ರ. ನಮ್ಮಲ್ಲಿರುವಂತದ್ದು ಪ್ರತಿಯೊಂದು ಮನೆಯಲ್ಲಿ ನಾವು ಇವತ್ತಿಗೂ ಏನಾದ್ರೂ ಅನ್ನಗಿನ್ನ ಮಾಡಿದ್ರೆ, ಒಳ್ಳೆಯ ಊಟ ಮಾಡಿದ್ರೆ ಮೇಲೆ ಸದ್ಯದಲ್ಲಿ ಇಟ್ಟು ಇದು ನಿಮಗೆ ತಿಳಿಕೊಡುವ